ಸಾರಿಗೆ ನಿಗಮದ ನೌಕರರ ಜನವರಿ 1, 2024 ವೇತನ ಪರಿಷ್ಕರಣೆಯನ್ನು ಜಾರಿ ಮಾಡಬೇಕು ಎಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಮಜ್ದೂರ್ ಸಂಘ ಈಶಾನ್ಯ ವಲಯದ ಪದಾಧಿಕಾರಿಗಳು ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾರಿಗೆ ನಿಗಮದ ನೌಕರರು ಜನವರಿ 1, 2024 ವೇತನ ಪರಿಷ್ಕರಣೆ ಹಾಗೂ ಜನವರಿ 1, 2020 ವೇತನ ಪರಿಷ್ಕರಣೆಯ 38 ತಿಂಗಳ ಬಾಕಿ ವೇತನ ಪಾವತಿಯಲ್ಲಿ ಸರ್ಕಾರ ತೋರುತ್ತಿರುವ ಅತಿಯಾದ ವಿಳಂಬದ ಕುರಿತು ಹಾಗೂ ಸಾರಿಗೆ ನೌಕರರನ್ನು ಅವರ ಬೇಡಿಕೆಗಳನ್ನ ಕಡೆಗಣಿಸುತ್ತಿರುವುದಲ್ಲದೆ ಕಾರ್ಮಿಕರ ಹೋರಾಟದ ಹಕ್ಕನ್ನು ಸಹ ಕಸಿದುಕೊಂಡು ಕಾರ್ಮಿಕರ ಮೇಲೆ ಮಾಡುತ್ತಿರುವ ದಬ್ಬಾಳಿಕೆಯ ಕುರಿತು ಕರ್ನಾಟಕ ರಸ್ತೆ ಸಾರಿಗೆ ಮಜ್ದೂರ್ ಸಂಘ ಬಿಎಂಎಸ್ ಸಂಘಟನೆಯು ತೀವ್ರವಾಗಿ ವಿರೋಧಿಸಿ ಸದರಿ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. ಆದರೆ ಅವರು 28 ತಿಂಗಳು ಕೊಡೋಕ್ಕಾಗಲ್ಲ, ಕೋವಿಡ್ನ ವರ್ಷವನ್ನು ನಾವು ಲೆಸ್ ಮಾಡ್ತೇವೆ ಎಂಬುದಾಗಿ ಅವರು ನಮ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾರೆ. ಆದರೆ ಇಲ್ಲೇನಪ್ಪ ಅಂದರೆ ಕೋವಿಡ್ನಲ್ಲಿ ರಾಜ್ಯದಲ್ಲಿ ಕೆಲಸ ಮಾಡುವಂಥ ಎಲ್ಲ ನಿಗಮ ಮಂಡಳಿಗಳು, ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ವೇತನ ಪಾವತಿಯಾಗಿದೆ, ಕೆಲಸ ಮಾಡದೇ ಆಗಿದೆ. ನಾವು ಸಾರಿಗೆ ನೌಕರರು ಪ್ರತಿಯೊಬ್ಬರು ಕೆಲಸ ಮಾಡಿದ್ವಿ. ಹೇಗಪ್ಪ ಅಂತಂದರೆ ಕೋವಿಡ್ನಲ್ಲಿ ಪ್ರತಿಯೊಬ್ಬ ಬೇರೆ ಬೇರೆ ರಾಜ್ಯದ ಜನಗಳನ್ನು ನಾವು ಅವರವರ ಕ್ಷೇತ್ರಗಳಿಗೆ ಮನೆಗಳು ಮುಟ್ಟಿಸುವಂಥ ಕೆಲಸಗಳನ್ನ ನಾವು ಮಾಡಿದ್ದೀವಿ. ಮತ್ತು ಹಾಸ್ಪಿಟ್ಲ್ ಆಗಿರ್ಬೋದು, ಹಳ್ಳಿಗಳಿಂದ ತೊಗೊಂಬರೋದಕ್ಕೆ ಪ್ರತಿಯೊಬ್ಬರು ಡ್ರೈವರ್ ಕಂಡಕ್ಟರ್ಗಳು ಕೆಲಸ ಮಾಡಿದ್ದಾರೆ. ಅವರು ಬರದೇ ಇರುವಂಥ ಸಮಯದಲ್ಲಿ ನಮ್ಮನ್ನು ಕೋವಿಡ್ ವಾರಿಯರ್ಸ್ ಎಂಬುದಾಗಿ ಸೇರ್ಪಡೆ ಮಾಡಿಕೊಂಡು ಯಾರಾದರೂ ಮರಣ ಹೊಂದಿದ್ರೆ ನಿಮಗೆ 30 ಲಕ್ಷ ಕೊಡ್ತೇವೆ ಅಂತೇಳಿ ಸರ್ಕಾರ ಸಹಿತ ಆಶ್ವಾಸನೆ ಕೊಡ್ತೀವಿ. ಭಾಳ ಜನ ಮುಂದೆ ಬಂದರು, ಕೆಲಸ ಮಾಡಿದರು, ಸತ್ತೋದ್ರು. ಇವತ್ತಿಗೂ ಸರ್ಕಾರ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಕುಟುಂಬ ನಮ್ಮ ಒಬ್ಬ ಕಾರ್ಮಿಕರು ನಾವು ಕಳ್ಕೊಂಡಿದ್ದೀವಿ, ಕುಟುಂಬ ಅವ್ರ ಯಜಮಾನರು ಕಳ್ಕೊಂಡಿದೆ. ಇದಕ್ಕೆ ಹೊಣೆ ಯಾರು? ಕಾರ್ಮಿಕ ಅಲ್ಲ, ಮಾಲಕರು ಇದಕ್ಕೆ ಹೊಣೆ ಆಗ್ತಾರೆ. ಹಾಗಾಗಿ ನಾವು ಈ ವೇದಿಕೆ ಮುಖಾಂತರ ಆಗ್ರಹ ಮಾಡೋದೇನಪ್ಪ ಅಂತಂದರೆ ಬೇಗ ಇತ್ಯರ್ಥಪಡಿಸಬೇಕು. ಇದು ಆಲ್ರೆಡಿ ಸರ್ಕಾರ ಮಟ್ಟದಲ್ಲಿ ಕಳೆದ ಫೆಬ್ರವರಿಯಲ್ಲಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಬೆಂಗಳೂರು ಏನಿರಲ್ಲ ಅವ್ರು ಕೊಟ್ಟಂಥ ಪ್ರಸ್ತಾವನೆಯ ಮುಖಾಂತರವಾಗಿ ರಾಜ್ಯದಲ್ಲಿರುವಂಥ ಎಲ್ಲ ಸೆಕ್ರೆಟರಿ ಕಾರ್ಯದರ್ಶಿಗಳ ಲೆವೆಲಲ್ಲಿ ಎಲ್ಲ ಅಂತಿಮವಾಗಿದೆ. ಇನ್ನೇನು ಆದೇಶ ಅಷ್ಟೇ ಹೊರಡಬೇಕು, ಹೊರಡೋದಿಲ್ಲ. ಆದೇಶವನ್ನು ಮಾತ್ರ ಹೊರಗಡೆ ಬಿಟ್ಟಿಲ್ಲ ಅವರು. ಆದೇಶ ಹೊರಗಡೆ ಬಿಡದೆ ಕೇವಲ ಏನು ಮಾಡ್ತಾಯಿದ್ರಪ್ಪ ಅಂದರೆ ಪದೇ ಸಂಘಟನೆಗಳನ್ನ ಮೀಟಿಂಗ್ ಕರೆದು, ತಿಂಗಳಲ್ಲಿ 2 ಮೀಟಿಂಗ್ ಕರೆದು ಸಮಯವನ್ನು ಕಾಲಹರಣ ಮಾಡ್ತಿದ್ರೆ. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು ಎಂಬಿಬಿಎಸ್, ಎಂಎಸ್ ಆರ್ಥೋ, ಎಂಐ, ಪಿಡಿ, ಇಡಿ, ಎಫ್ಆರ್, ಸಿಎಸ್, ಟಿಆರ್ ಅಂಡ್ ಆರ್ಥೋ, ಎಫ್ಆರ್, ಸಿಎಸ್ಇಡಿ ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷಿನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷಿನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓರ್ಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ.